ಒಂಟಿ ಮಹಿಳೆಯನ್ನ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿ ಕೆಜಿಗಟ್ಟಲೆ ಚಿನ್ನಾಭರಣವನ್ನ ಕದ್ದೊಯ್ದಿರುವಂತಹ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆದಿರುವಂತಹ ಘಟನೆ ಇದು. ಹಲ್ಲೆ ಮಾಡಿ ಚಿನ್ನಾಭರಣವನ್ನ ಕಳುವು ಮಾಡಿರುವಂತಹ ಘಟನೆ ನಡೆದಿರೋದು ಶಿಡ್ಲಘಟ್ಟದ ನಗರದ ಇಲಾಹಿ ನಗರದಲ್ಲಿ. ಮುಬಾರಕ್ ಅನ್ನುವ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. 3 ಕೆಜಿ ಚಿನ್ನ ಕಳ್ಳತನ ಮಾಡಲಾಗಿದ್ದು ಡಿವಿಆರ್ ಅನ್ನ ಕದೀಮರು ಹೊತ್ತೊಯ್ದಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ. ಎಲ್ಲ ಅವರೇ ಹಾಕಿದರು. ಏನಾಗ್ಬೇಕು ಇವರು? ನಮ್ಮ ಫ್ರೆಂಡ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿದ್ದು ಘಟನೆ, ಎಷ್ಟೊತ್ತಿಗಾಯ್ತು, ಪೊಲೀಸರೇನು ಹೇಳ್ತಾರೆ? ಅವರು ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. 12 ಗಂಟೆ ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ. ಇವರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನೋಡಿ ಯಾವ ರೀತಿಯಾಗಿ ಒಂಟಿ ಮಹಿಳೆಯನ್ನ ಮಂಜುನಾಥ್ ಇನ್ನೋ ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗಾಗಿದ್ದು ಘಟನೆ? ನಾಗೇಂದ್ರ ಬಾಬು, ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ 3 ಕೆಜಿ ಚಿನ್ನಾಭರಣವನ್ನ ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಸಿರಾಜ್ ಎಂಬುವರ ಮನೆಯಲ್ಲಿ ಈ ರೀತಿಯಾದ ಕಳ್ಳತನ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂತದ್ದು. ಇವರೆಲ್ಲ ಕೂಡ ಸಿರಾಜ್ ಅಂತಕ್ಕಂಥವ್ರ ಜೊತೆಗೆ ಅವರ ಕುಟುಂಬ ಎಲ್ಲ ಕೂಡ ಏನು ಅಜ್ಮೀರ್ ದರ್ಗಾಕ್ಕೆ ತೆರಳಿದ್ರು. ಇದನ್ನ ಹೊಚ್ಚಿ ಹಾಕೊಂಡಿದ್ದಂತಹ ಕದೀಮರು ಏನು ಮನೆಗೆ ನುಗ್ಗಿ ಮಹಿಳೆ ಮುಬಾರಕ್ ಮೇಲೆ ಮನ ಬಂದಂತೆ ಒಂದು ಚಾಕುವನ್ನ ತೋರಿಸಿ ಹಲ್ಲೆಯನ್ನ ನಡೆಸಿ ಮನೆಯಲ್ಲಿದ್ದಂತಹ 3 ಕೆಜಿ ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ ಅಂತೇಳಿ ಈಗ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಮಹಿಳೆ ಈಗ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಸಿಸಿಟಿವಿ ವೈರನ್ನ ಕಟ್ ಮಾಡಿ, ಅಂದ್ರೆ ಇವರು ಮನೆಯ ಮೇಲಿನ ಮೆಟ್ಟಿಲು ಮೇಲೆ ಇರ್ತಕ್ಕಂಥ ಡೋರ್ ಅನ್ನ ಕಟ್ ಮಾಡಿ ಒಳಗೆ ನುಗ್ಗಿ ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಇನ್ನು ಮನೆಯಲ್ಲಿ ಏನು ಸಿಸಿಟಿವಿಯನ್ನ ಹಾಕಿದ್ರು ಆ ಡಿವೈಡರ್ ಅನ್ನ ಕೂಡ ಈಗ ದೋಚಿರುವಂತದ್ದು. ಈಗ ಸದ್ಯಕ್ಕೆ ಶಿಡ್ಲಘಟ್ಟ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈಗೇನು ಆರೋಪಿಗಳಿದ್ದಾರೆ ಅವರ ಪತ್ತೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂಟಿ ಮಹಿಳೆಯನ್ನ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿ ಕೆಜಿಗಟ್ಟಲೆ ಚಿನ್ನಾಭರಣವನ್ನ ಕದ್ದೊಯ್ದಿರುವಂತಹ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆದಿರುವಂತಹ ಘಟನೆ ಇದು. ಹಲ್ಲೆ ಮಾಡಿ ಚಿನ್ನಾಭರಣವನ್ನ ಕಳುವು ಮಾಡಿರುವಂತಹ ಘಟನೆ ನಡೆದಿರೋದು ಶಿಡ್ಲಘಟ್ಟದ ನಗರದ ಇಲಾಹಿ ನಗರದಲ್ಲಿ. ಮುಬಾರಕ್ ಅನ್ನುವ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. 3 ಕೆಜಿ ಚಿನ್ನ ಕಳ್ಳತನ ಮಾಡಲಾಗಿದ್ದು ಡಿವಿಆರ್ ಅನ್ನ ಕದೀಮರು ಹೊತ್ತೊಯ್ದಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ. ಎಲ್ಲ ಅವರೇ ಹಾಕಿದರು. ಏನಾಗ್ಬೇಕು ಇವರು? ನಮ್ಮ ಫ್ರೆಂಡ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿದ್ದು ಘಟನೆ, ಎಷ್ಟೊತ್ತಿಗಾಯ್ತು, ಪೊಲೀಸರೇನು ಹೇಳ್ತಾರೆ? ಅವರು ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. 12 ಗಂಟೆ ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ. ಇವರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನೋಡಿ ಯಾವ ರೀತಿಯಾಗಿ ಒಂಟಿ ಮಹಿಳೆಯನ್ನ ಮಂಜುನಾಥ್ ಇನ್ನೋ ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗಾಗಿದ್ದು ಘಟನೆ? ನಾಗೇಂದ್ರ ಬಾಬು, ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ 3 ಕೆಜಿ ಚಿನ್ನಾಭರಣವನ್ನ ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಸಿರಾಜ್ ಎಂಬುವರ ಮನೆಯಲ್ಲಿ ಈ ರೀತಿಯಾದ ಕಳ್ಳತನ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂತದ್ದು. ಇವರೆಲ್ಲ ಕೂಡ ಸಿರಾಜ್ ಅಂತಕ್ಕಂಥವ್ರ ಜೊತೆಗೆ ಅವರ ಕುಟುಂಬ ಎಲ್ಲ ಕೂಡ ಏನು ಅಜ್ಮೀರ್ ದರ್ಗಾಕ್ಕೆ ತೆರಳಿದ್ರು. ಇದನ್ನ ಹೊಚ್ಚಿ ಹಾಕೊಂಡಿದ್ದಂತಹ ಕದೀಮರು ಏನು ಮನೆಗೆ ನುಗ್ಗಿ ಮಹಿಳೆ ಮುಬಾರಕ್ ಮೇಲೆ
ಮನ ಬಂದಂತೆ ಒಂದು ಚಾಕುವನ್ನ ತೋರಿಸಿ ಹಲ್ಲೆಯನ್ನ ನಡೆಸಿ ಮನೆಯಲ್ಲಿದ್ದಂತಹ 3 ಕೆಜಿ ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ ಅಂತೇಳಿ ಈಗ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಮಹಿಳೆ ಈಗ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ CCTV ವೈರನ್ನ ಕಟ್ ಮಾಡಿ, ಅಂದ್ರೆ ಇವರು ಮನೆಯ ಮೇಲಿನ ಮೆಟ್ಟಿಲು ಮೇಲೆ ಇರ್ತಕ್ಕಂಥ ಡೋರ್ ಅನ್ನ ಕಟ್ ಮಾಡಿ ಒಳಗೆ ನುಗ್ಗಿ ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಇನ್ನ ಮನೆಯಲ್ಲಿ ಏನು CCTV ಅನ್ನ ಹಾಕಿದ್ರು ಆ ಡಿವೈಡರ್ ಅನ್ನ ಕೂಡ ಈಗ ದೋಚಿರುವಂತದ್ದು. ಈಗ ಸದ್ಯಕ್ಕೆ ಶಿಡ್ಲಘಟ್ಟ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈಗೇನು ಆರೋಪಿಗಳಿದ್ದಾರೆ ಅವರ ಪತ್ತೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂಟಿ ಮಹಿಳೆಯನ್ನ ಗುರಿಯಾಗಿಸಿಕೊಂಡು ಹಲ್ಲೆ ಮಾಡಿ ಕೆಜಿಗಟ್ಟಲೆ ಚಿನ್ನಾಭರಣವನ್ನ ಕದ್ದೊಯ್ದಿರುವಂತಹ ಘಟನೆ ಶಿಡ್ಲಘಟ್ಟದಲ್ಲಿ ನಡೆದಿದೆ. ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆದಿರುವಂತಹ ಘಟನೆ ಇದು. ಹಲ್ಲೆ ಮಾಡಿ ಚಿನ್ನಾಭರಣವನ್ನ ಕಳುವು ಮಾಡಿರುವಂತಹ ಘಟನೆ ನಡೆದಿರೋದು ಶಿಡ್ಲಘಟ್ಟದ ನಗರದ ಇಲಾಹಿ ನಗರದಲ್ಲಿ. ಮುಬಾರಕ್ ಅನ್ನುವ ಮಹಿಳೆ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. 3 ಕೆಜಿ ಚಿನ್ನ ಕಳ್ಳತನ ಮಾಡಲಾಗಿದ್ದು ಡಿವಿಆರ್ ಅನ್ನ ಕದೀಮರು ಹೊತ್ತೊಯ್ದಿದ್ದಾರೆ. ಶಿಡ್ಲಘಟ್ಟ ನಗರ ಪೊಲೀಸರಿಂದ ಪರಿಶೀಲನೆ ಮುಂದುವರೆದಿದೆ. ಎಲ್ಲ ಅವರೇ ಹಾಕಿದರು. ಏನಾಗ್ಬೇಕು ಇವ್ರ ನಮ್ಮ ಫ್ರೆಂಡ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿದ್ದು ಘಟನೆ, ಎಷ್ಟೊತ್ತಿಗಾಯ್ತು, ಪೊಲೀಸರೇನು ಹೇಳ್ತಾರೆ? ಅವರು ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. 12 ಗಂಟೆ ಬಂದು ಬಿಟ್ಬಿಟ್ಟು ಹೋಗಿದ್ದಾರೆ. ಇವರು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ನೋಡಿ ಯಾವ ರೀತಿಯಾಗಿ ಒಂಟಿ ಮಹಿಳೆಯನ್ನ ಮಂಜುನಾಥ್ ಇನ್ನೋ ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗಾಗಿದ್ದು ಘಟನೆ? ನಾಗೇಂದ್ರ ಬಾಬು, ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿ 3 ಕೆಜಿ ಚಿನ್ನಾಭರಣವನ್ನ ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ನಡೆದಿರುವಂತದ್ದು. ಏನಂತಂದ್ರೆ ಸಿರಾಜ್ ಎಂಬುವರ ಮನೆಯಲ್ಲಿ ಈ ರೀತಿಯಾದ ಕಳ್ಳತನ ನಿನ್ನೆ ಸಂಜೆ ಈ ಒಂದು ಘಟನೆ ನಡೆದಿರುವಂತದ್ದು. ಇವರೆಲ್ಲ ಕೂಡ ಸಿರಾಜ್ ಅಂತಕ್ಕಂಥವ್ರು ಜೊತೆಗೆ ಅವರ ಕುಟುಂಬ ಎಲ್ಲ ಕೂಡ ಏನು ಅಜ್ಮೀರ್ ದರ್ಗಾಕ್ಕೆ ತೆರಳಿದ್ರು. ಇದೇ ಇದನ್ನ ಹೊಚ್ಚ ಹಾಕೊಂಡಿದ್ದಂತಹ ಕದೀಮರು ಏನು ಮನೆಗೆ ನುಗ್ಗಿ ಮಹಿಳೆ ಮುಬಾರಕ್ ಮೇಲೆ ಮನ ಬಂದಂತೆ ಒಂದು ಚಾಕುವನ್ನ ತೋರಿಸಿ ಹಲ್ಲೆಯನ್ನ ನಡೆಸಿ ಮನೆಯಲ್ಲಿದ್ದಂತಹ 3 ಕೆಜಿ ಚಿನ್ನಾಭರಣವನ್ನ ಕಳವು ಮಾಡಿದ್ದಾರೆ ಅಂತೇಳಿ ಈಗ ಏನು ಹಲ್ಲೆಗೊಳಗಾಗಿರ್ತಕ್ಕಂಥ ಮಹಿಳೆ ಈಗ ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಮನೆಯಲ್ಲಿರ್ತಕ್ಕಂಥ CCTV ವೈರನ್ನ ಕಟ್ ಮಾಡಿ, ಅಂದ್ರೆ ಇವರು ಮನೆಯ ಮೇಲಿನ ಮೆಟ್ಟಿಲು ಮೇಲೆ ಇರ್ತಕ್ಕಂಥ ಡೋರ್ ಅನ್ನ ಕಟ್ ಮಾಡಿ ಒಳಗೆ ನುಗ್ಗಿ ಈ ಒಂದು ಕೃತ್ಯವನ್ನ ಮಾಡಿರುವಂತದ್ದು. ಇನ್ನ ಮನೆಯಲ್ಲಿ ಏನು CCTV ಅನ್ನ ಹಾಕಿದ್ರು ಆ ಡಿವೈಡರ್ ಅನ್ನ ಕೂಡ ಈಗ ದೋಚಿರುವಂತದ್ದು. ಈಗ ಸದ್ಯಕ್ಕೆ ಶಿಡ್ಲಘಟ್ಟ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಈಗೇನು ಆರೋಪಿಗಳಿದ್ದಾರೆ ಅವರ ಪತ್ತೆಗಾಗಿ ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು